ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ದಶಮುದ್ರಾ ಸಮಾರಾಧ್ಯಾಯೇ ನಮಃ ಬಗ್ಗೆ ಓದ್ತೇನೆ. 10 ಮುದ್ರೆಗಳಿಂದ ಅರ್ಚಿಸಲ್ಪಡುವವಳು. ಹಸ್ತದ ಬೆರಳುಗಳನ್ನು ಜೋಡಿಸುವ ಕ್ರಮದಲ್ಲಿ 10 ಮುದ್ರೆಗಳನ್ನು ಅರ್ಚನೆಯ ಕಾಲದಲ್ಲಿ ಮಾಡುವುದು ಉಂಟು. ಕರ್ಮ ಮಾರ್ಗದಲ್ಲಿ ಬೆರಳುಗಳ ಸಂಯೋಗದ ಸಂಜ್ಞಾರೂಪವಾಗಿ ತೋರಿಸುವ ಈ ಮುದ್ರೆಗಳು ಜ್ಞಾನಕಾಂಡದ ತತ್ವಗಳನ್ನೊಳಗೊಂಡು ಬಹುಮಹತ್ವವುಳ್ಳವುಗಳಾಗಿವೆ. ಮುದ್ರೆ ಎಂದರೆ ಬಂಧಿಸುವುದೆಂದು ಅರ್ಥ. ಧನವನ್ನು ಇಡುವ ಸ್ಥಳಕ್ಕೆ ಬೀಗ ಮುದ್ರೆ ಹಾಕುವುದೆಂದರೆ ಬಂಧಿಸುವುದೇ ಆಗಿದೆ. ಶತ್ರುಗಳನ್ನು ಬಂಧಿಸಿ ನಿಗ್ರಹಿಸುವಂತೆ ನಮ್ಮಲ್ಲಿರುವ ಅವಿದ್ಯಾಶಕ್ತಿಗಳನ್ನು ಬಂಧಿಸುವ ಕ್ರಮಗಳಿಗೆ ಮುದ್ರೆ ಎಂದು ಹೆಸರು. ಹೀಗೆ ಅವಿದ್ಯಾಶಕ್ತಿಗಳನ್ನು ಬಂಧಿಸಿ ಧ್ಯಾನ ಮಾಡುವುದರಿಂದ ಆನಂದಾವಿರ್ಭಾವವು ನಮಗೆ ಹೆಚ್ಚುತ್ತಾ ಬರುವುದರಿಂದ ಮುದ್ರಾನುಷ್ಠಾನವು ಆನಂದಾವಿರ್ಭಾವವನ್ನು ಹೆಚ್ಚಿಸಿ ನಿಜಾನಂದವಾದ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾಗಿರುವುದು. ಶ್ರೀ ಗಾಯತ್ರಿ ಉಪಾಸನೆಯಲ್ಲೂ 24 ಮುದ್ರೆಗಳಿವೆ. ಮುದ್ರಾಕ್ರಮಗಳು ಧ್ಯಾನಾನುಷ್ಠಾನಕ್ಕೆ ಸಂಬಂಧಪಟ್ಟು ಅವಿದ್ಯಾಶಕ್ತಿಗಳನ್ನು ಬಂಧಿಸುವ ಕ್ರಮಕ್ಕೆ ಸೇರಿ ಶ್ರುತಿಯಲ್ಲಿ ಪ್ರತಿಪಾದಿಸಲ್ಪಟ್ಟವುಗಳಾಗಿಯೇ ಇವೆ. ಷಣ್ಮುಖಿ ಮುದ್ರೆ, ಖೇಚರಿ ಮುದ್ರೆ, ಜಾಲಂಧರ ಮುದ್ರೆ, ಓಡ್ಯಾಣ ಮುದ್ರೆ, ಮಹಾಮುದ್ರೆ, ಶಾಂಭವಿ ಮುದ್ರೆ ಮುಂತಾದ ಅನೇಕ ಮುದ್ರೆಗಳಿವೆ. ಅವಿದ್ಯಾಶಕ್ತಿಗಳನ್ನು ಬಂಧಿಸುವ 10 ಮುದ್ರೆಗಳ ಕ್ರಮಗಳನ್ನು ಶ್ರುತಿ ಪ್ರತಿಪಾದ್ಯಗಳಾದ ಧ್ಯಾನ ಮಾರ್ಗದ ಕ್ರಮಕ್ಕೆ ಅನ್ವಯ ಮಾಡಿ ಬರೆಯಲು ಗ್ರಂಥಬಾಹುಳ್ಯವಾಗುವುದರಿಂದ ಇಲ್ಲಿ ವಿವರಿಸಲಿಲ್ಲ. ಯೋನಿ ಮುದ್ರಾ, ಜ್ಞಾನ ಮುದ್ರಾ, ತ್ರಿಖಂಡ ಮುದ್ರಾ ಈ 3ರ ವಿಚಾರಗಳು ಮುಂದೆ ಬಂದಿರುವುದರಿಂದ ಅಲ್ಲಿ ವಿವರ ಮಾಡಿರುತ್ತದೆ. ದಶಮುದ್ರಾ ಕ್ರಮಾರಾಧ್ಯ ಎಂದು ಇರದೆ ಸಮಾರಾಧ್ಯ ಎಂದು ನಾಮದಲ್ಲಿರುವುದರಿಂದ ಜೀವಬ್ರಹ್ಮರು ಸಮರಾಗುವ ಜ್ಞಾನ ಮಾರ್ಗದಲ್ಲಿಯೇ ಈ ಮುದ್ರೆಗಳ ತತ್ವವು ಇರುವುದೆಂಬುದನ್ನು ಸೂಚಿಸುವುದು. ಮುಂದಿನೆಯದು ತ್ರಿಪುರಾ ಶ್ರೀವಶಂಕರ್ಯೇ ನಮಃ. ಬ್ರಹ್ಮ, ವಿಷ್ಣು, ರುದ್ರರಾದ ಮೂವರಿಗೂ ಪುರಾತನಲಾದ ಶ್ರೀರೂಪವಾದ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯು ವಶವಾಗುವವಳು. ಅಂದರೆ ಹಿಂದಿನ ನಾಮದಲ್ಲಿ ಹೇಳಿದ ದಶಮುದ್ರಾ ತತ್ವವನ್ನು ಅನುಸರಿಸಿ ಧ್ಯಾನಾಭ್ಯಾಸ ಮಾಡಿದರೆ ಶ್ರೀದೇವಿಯು ವಶಳಾಗುವಳೆಂದರೆ ಶ್ರೀದೇವಿಯ ಸಾಕ್ಷಾತ್ಕಾರವಾಗುವುದು. ಮುಂದಿನೆಯದ್ದು ಜ್ಞಾನ ಮುದ್ರಾಯೇ ನಮಃ. ಜ್ಞಾನ ಮುದ್ರಾ ಸ್ವರೂಪಿಣಿಯು ಷಣ್ಮುಖಿ ಅಥವಾ ಶಾಂಭವಿ ಮುದ್ರೆಯೇ ಜ್ಞಾನ ಮುದ್ರೆಯಾಗಿರುವುದು. ಶಾಂಭವಿ ಷಣ್ಮುಖಿ ಮುದ್ರೆಗಳೆರಡೂ ಒಂದೇ ಆಗಿರುವುದು. ಈ ಮುದ್ರೆಯ ಸ್ವರೂಪವು ಜ್ಞಾನೇಂದ್ರಿಯಗಳನ್ನು ಬಂಧಿಸುವುದರ ಮೂಲಕ ಅವಿದ್ಯೆಯ ವೃತ್ತಿಗಳನ್ನು ಕಟ್ಟಿಹಾಕಿ ಅಂತರ್ಮುಖದ ಪ್ರಕಾಶವಾನವಾದ ತೇಜಸ್ಸು, ತೇಜಸ್ಸಿನೊಳಗಿರುವ ಓಂಕಾರನಾದ ಇವುಗಳನ್ನು ಧರಿಸಿಕೊಂಡು ಸೋಹಂ ಭಾವದಿಂದ ಧ್ಯಾನ ಮಾಡಲು ಸೌಕರ್ಯವನ್ನುಂಟು ಮಾಡುವುದು. ಈ ಮುದ್ರೆಯ ಸೌಕರ್ಯದಿಂದ ತೇಜೋನಾದವನ್ನು ಧರಿಸಿಕೊಂಡು ಸೋಹಂ ಭಾವದಿಂದ ಸಮಾಧಿಯ ಅಭ್ಯಾಸ ಮಾಡಿ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಮುದನ್ರಾತೀತಿ ಮುದ್ರಾ ಎಂಬ ಅರ್ಥದಂತೆ ತೇಜೋನಾದದಲ್ಲಿ ನಿಲುಗಡೆಯನ್ನುಂಟು ಮಾಡಿ ತೇಜೋನಾದದ ಆನಂದಕ್ಕೂ ಅದರ ಅಂತರ್ಗತವಾದ ಬ್ರಹ್ಮಾನಂದವನ್ನು ಅನುಭವಿಸುವುದಕ್ಕೂ ಸಹಕಾರಿಯಾಗುವುದು. ಶ್ರೀಮಾತ್ರೇ ನಮಃ.